ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಸಿದ್ದಾಪುರ ತಾಲೂಕಿನ ನಿಡಗೋಡು ಜಾತ್ರೆಯಲ್ಲಿದ್ದೀನಿ. ಬನ್ನಿ, ಜಾತ್ರಾ ಮಹೋತ್ಸವ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹೋಗೋಣ. ಪೋಸ್ ಕೊಟ್ರು ಓಕೆ, ಹಾಗೇನಿಲ್ಲ. ಸರ್ ನಮಸ್ತೆ, ಯಾವರು? ನಮ್ದು ಸರ್ ಕಣಸೆ ಅಂತ. ಕಣಸೇನ? ಅಲ್ಲಿ ಸೊರಬ ರೋಡ್ ಅಲ್ಲಿ ಸೊರಬ ತಾಲೂಕೇ ಆಗುತ್ತೆ. ವ್ಯಾಪಾರ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಸರ್. ಇವತ್ತು ನೋಡ್ಬೇಕು, ದೇವಿ ದರ್ಶನಕ್ಕೆಲ್ಲ ಬರ್ತಾ ಇದಾರೆ. ಈ ನೈಟ್ ಎಲ್ಲ ಬಂತ ಅಂದ್ರೆ ಊಟ ಇರೋದಕ್ಕಾಗಿ ಜನ ಎಲ್ಲ ಓಡಾಡ್ತಾ ಇದಾರೆ. ನೈಟ್ ಎಲ್ಲ ವ್ಯಾಪಾರ ಆಗುವ ನಿರೀಕ್ಷೆ ಇದೆ. ತಾಯಿ ಆಶೀರ್ವಾದ. ನೋಡ್ಬೇಕು, ಇನ್ನು ಟೈಮ್ ಇದೆ. ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಅಲ್ಲಿ ನೋಡಿ, ಆಯ್ತಾ? ಹಲಸಿನ ಮನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಈ ಕಡೆ ಎಲ್ಲ ಸ್ಟೇಷನರಿ ಅಂಗಡಿಗಳಿದೆ. ಬನ್ನಿ ಮುಂದೆ ಯಾವ್ಯಾವ ಗೇಮ್ಸ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಬ್ರೇಕ್ ಡ್ಯಾನ್ಸಿಗೂ ತುಂಬ ಜನ ಇದ್ದರು. ನೀವು ಯಾವ ಊರವರು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಆಯಿತಾ? ಜನ ಮಾತ್ರ ತುಂಬ ಇದ್ದಾರೆ ಜಾತ್ರೆಯಲ್ಲಿ. ನೋಡಿ, ನಿಡಗೋಡು ಜಾತ್ರೆಯಲ್ಲಿ ತುಂಬ ಜನ ಇದ್ದಾರೆ. ಜಾತ್ರೆ ಪೇಟೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸೌಂಡು. ಅದಕ್ಕೆ ನಾವು ಯಾವ ಅಂಗಡಿಯವ್ರನ್ನೂ ಜಾಸ್ತಿ ಮಾತಾಡಿಸಿಲ್ಲ.
ನೀವೇನಾದರೂ ನಿಡಗೋಡು ಜಾತ್ರೆಗೆ ಬಂದಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಆಯಿತಾ. ಹಾಯ್ ಮಾಡಿ. ಬನ್ನಿ ಪೊಟ್ಯಾಟೊ ಟ್ವಿಸ್ಟರ್ ಅಂಗಡಿಯವ್ರನ್ನ ಮಾತಾಡ್ಸೋಣ. ವ್ಯಾಪಾರ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೆಲ್ಲ ಸ್ವಲ್ಪ ಡಲ್ ಇತ್ತು, ಇವತ್ತು ಚೆನ್ನಾಗಿಲ್ಲ. ತುಂಬಾ ಜನನು ಬಂದಿದ್ದಾರೆ ಇವತ್ತು. ತುಂಬಾ ಚೆನ್ನಾಗಿದೆ. ಬರಲಾ? ಬಾಯ್ ಬಾಯ್. ಕಡಿಮೆ ಇತ್ತು. ಜಾತ್ರೆ ಇರೋ ಕಾರಣ ನಾಟಕ ಕೂಡ ಆಯೋಜನೆ ಮಾಡಿದ್ದಾರೆ. ನಮಗೆ ವಿಡಿಯೋ ಮಾಡಲಿಕ್ಕೆ ಸಹಕರಿಸಿದಂಥ ಆಡಳಿತ ಕಮಿಟಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಇನ್ನೊಂದು ಸೈಡ್ ಅಂಗಡಿ ಇರೋ ಕಡೆ ಬಂದ್ವಿ. ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ನಾನು PUC ಇರುವಾಗ ನಿಡಗೋಡು ಜಾತ್ರೆಗೆ ಬಂದಿದ್ದೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ID ನಾಗರಾಜ್ ಹಲಸಿನ ಮನೆ ಅಂತಿದೆ. ದಯವಿಟ್ಟು ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಹಲಸಿನ ಮನೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನನ್ನ ID ನಾಗರಾಜ್ ಹಲಸಿನ ಮನೆ ಅಂತಿದೆ, ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಜಾತ್ರೆಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸಿಕ್ಕಾಪಟ್ಟೆ ಜನ ಇದ್ದರು. ಬನ್ನಿ ಮುಂದೆ ಹೋಗೋಣ. ಜಾತ್ರೆ ಮುಗಿಸಿ ಮನೆಗೆ ಹೊರಟೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.